ಇವಾಗಲೇ ಇಷ್ಟು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ, ಇನ್ನು ನೆಕ್ಸ್ಟ್ 2 ಮಂತ್ಸ್ ಹೇಗಿರೋದು ಅಂಥೇಳಿ ಇವಾಗಲೇ ಯೋಚನೆ ಮಾಡ್ತಿದ್ವಿ ನಾವು. ಹಾಯ್ ಎವ್ರಿವನ್, ಮನೇಲೇ ತೆಂಗಿನಕಾಯಿ ಗಿಡ ಇರೋದ್ರಿಂದ ನಾವು ಡೈಲಿ ಎಳ್ನೀರು ಕುಡಿಬೋದು. ನಮ್ಮ ತಮ್ಮನಿಗೆ ಗಿಡ ಹಬ್ಲಿಕ್ಕಾಗಲ್ಲ, ಅಂದರೆ ಹಬ್ಲಿಕ್ಕೆ ಇರುತ್ತಲ್ಲ ಸಪೋರ್ಟ್ ಏನೋ ಮಾಡಿಸಿರ್ತಾರಲ್ಲ, ಅದು ಇರಲಿಲ್ಲ. ಏನೋ ಕೋಲಿಂದನೇ ಒಂದು 5ರಿಂದ 6 ಹೊಡೆದು ನೀರು ಕೊಡ್ತಿದ್ದ. ನಮ್ಮ ಪಾಪುಗಿನ್ನೂ ಹುಷಾರಾಗಿರಲಿಲ್ಲ, ಸ್ವಲ್ಪ ಲೂಸ್ ಮೋಷನ್ ಜಾಸ್ತಿನೇ ಆಗಿತ್ತು. ಸೊ ಅವಳಿಗೂ ಎಳ್ನೀರು ಕೊಡೋಕ್ಕೆ ಹೇಳಿದರು ಡಾಕ್ಟರು. ಸ್ವಲ್ಪ ಅವಳಿಗೂ ಎಳ್ನೀರು ಕೊಡ್ತಾ ಇದ್ವಿ. ಅವಳು ಫುಲ್ಲು ಒಂಥರ ಸುಸ್ತಾಗಿ ತೊಡೆ ಮೇಲೆ ಮಲಗಿಬಿಟ್ಟಿದ್ಲು. ಮೆಡಿಸಿನ್ ಹಾಕಿದ ತಕ್ಷಣ ಸ್ವಲ್ಪ ಆ್ಯಕ್ಟಿವ್ ಇರ್ತಾರಲ್ಲ, ಆವಾಗ ಆಟ ಆಡೋದು. ಅದು ಬೆಕ್ಕಿನ ಬಿಡ್ತಾನೆ ಇರಲಿಲ್ಲ. ಅವಳಿಗೆ ಮೆಡಿಸಿನ್ ಎಲ್ಲ ಕೊಟ್ಟು ಮಲಗಿಸಿ ನನಗೆ ಸ್ವಲ್ಪ ಬೆಳ್ಳಿ ದೀಪ ತೊಗೋಬೇಕಿತ್ತು. ಮೊನ್ನೆ ದೊಡ್ಡದು ದೀಪ ತೊಗೊಂಡಿದ್ವಲ್ಲ, ಅದೇ ಥರ ಚಿಕ್ಕದು ಬರುತ್ತಲ್ಲ, ಅದು ತೊಗೋಬೇಕಿತ್ತು. ಇವಾಗ ಬೆಳ್ಳಿ ರೇಟ್ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ನಾವು ಇನ್ನೂ ಲೇಟ್ ಮಾಡಿದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತೇಳಿ ಇವಾಗಲೇ ಒಂದೊಂದಾಗಿ ತೊಗೊತಾ ಇದ್ದೆ ನಾನಷ್ಟೇ. ಅದಾದಮೇಲೆ ನಮ್ಮ ತಮ್ಮ ಸ್ವಲ್ಪ ಬೇಕ್ರಿಲಿ ಏನಾದರೂ ತೊಗೊತಾ ಇದ್ದ, ಎಲ್ಲ ತೊಗೊಂಡು ಮನೆಗೆ ಬಂದ್ವಿ.